ನಾಳೆ ಜನವರಿ 18 ಭಾನುವಾರ ಅತ್ಯಂತ ಶ್ರೇಷ್ಠವಾದ ಅಮಾವಾಸ್ಯೆಯನ್ನು ಆಚರಿಸಲಾಗುತ್ತಿದ್ದು, ಈ ಅಮಾವಾಸ್ಯೆಗೆ ಮೌನಿ ಅಮಾವಾಸ್ಯೆ ಎಂದು, ಇನ್ನೂ ಕೆಲವು ಕಡೆ ಚೊಲ್ಲಂಗಿ ಅಮಾವಾಸ್ಯೆ ಎಂದು ಕರೆಯಲಾಗುತ್ತದೆ. ಸುಮಾರು 100 ವರ್ಷಗಳ ನಂತರ ಬರುತ್ತಿರುವ ಅತೀಂದ್ರಿಯ ಶಕ್ತಿ ಹೊಂದಿರುವ ಅಮಾವಾಸ್ಯೆ ಇದಾಗಿದೆ. ಭಾನುವಾರದಂದು ಅಮಾವಾಸ್ಯೆ ಬರುವುದು ಅತ್ಯಂತ ವಿಶೇಷ, ಏಕೆಂದರೆ ಭಾನುವಾರ ಬರುವ ಅಮಾವಾಸ್ಯೆಗೆ ದುಪ್ಪಟ್ಟು ಶಕ್ತಿ ಇರುತ್ತದೆ. ಹಾಗೆಯೇ ಈ ಅಮಾವಾಸ್ಯೆ ಎಂದು ಪಂಚಗ್ರಹ ಕೂಟ ಕೂಡ ಏರ್ಪಡುತ್ತದೆ. ನಾಳೆಯ ಈ ಮೌನಿ ಅಮಾವಾಸ್ಯೆ ಅತ್ಯಂತ ಅಪರೂಪದ ಸರ್ವಾರ್ಥ ಸಿದ್ಧಿ ಯೋಗದೊಂದಿಗೆ ಬರುತ್ತಿದೆ. ಸರ್ವಾರ್ಥ ಸಿದ್ಧಿ ಯೋಗವೆಂದರೆ ಕೋರಿದ ಕೋರಿಕೆಗಳು ಈಡೇರುವ ದಿನ ಎಂದರ್ಥ. ಈ ಅಮಾವಾಸ್ಯೆಯಂದು ನಿಮ್ಮ ಹತ್ತಿರದ ಶಿವ ದೇವಾಲಯಕ್ಕೆ ಹೋಗಿ ಶಿವಲಿಂಗಕ್ಕೆ ಜಲಾಭಿಷೇಕ ಮಾಡಿ. ಶಿವಲಿಂಗಕ್ಕೆ ಅಭಿಷೇಕ ಮಾಡುವುದರಿಂದ ನಿಮ್ಮ ಕಷ್ಟಗಳೆಲ್ಲವೂ ದೂರವಾಗಿ ನಿಮ್ಮ ಮನೆಯಲ್ಲಿ ಶುಭ ದಿನಗಳು ಆರಂಭವಾಗುತ್ತದೆ. ದೀರ್ಘಕಾಲದ ಆರೋಗ್ಯ ಸಮಸ್ಯೆಗಳಿಂದ ಬಳಲುತ್ತಿರುವವರು ಶಿವಲಿಂಗಕ್ಕೆ ಹಸುವಿನ ಹಾಲಿನಿಂದ ಅಭಿಷೇಕ ಮಾಡಿದರೆ ಉತ್ತಮ ಆರೋಗ್ಯ ಲಭಿಸುತ್ತದೆ. ಬನ್ನಿ ಮರವನ್ನು ದೈವವೃಕ್ಷವೆಂದು ಕರೆಯುತ್ತಾರೆ. ಮೌನಿ ಅಮಾವಾಸ್ಯೆಯಂದು ಬನ್ನಿ ಮರಕ್ಕೆ 5 ಪ್ರದಕ್ಷಿಣೆ ಹಾಕಿ ಮರವನ್ನು ಸ್ಪರ್ಶಿಸಿದರೆ ಅಖಂಡ ರಾಜಯೋಗ ಕೂಡಿ ಬರುತ್ತದೆ. ಬನ್ನಿ ಮರದ ನೆರಳಿನಲ್ಲಿ ನಿಂತರೂ ಸಹ ಸಕಲ ಪಾಪಗಳು ನಾಶವಾಗಿ ಅದೃಷ್ಟ ಐಶ್ವರ್ಯ ಸಿದ್ಧಿಸುತ್ತದೆ. ನಾಳೆಯ ದಿನ ಸ್ನಾನದ ನೀರಿನಲ್ಲಿ ಸ್ವಲ್ಪ ಕಲ್ಲು ಉಪ್ಪು ಹಾಕಿಕೊಂಡು ಸ್ನಾನ ಮಾಡಿದರೆ ದೃಷ್ಟಿ ದೋಷ ನರದೃಷ್ಟಿ ನಿವಾರಣೆಯಾಗಿ ಆರೋಗ್ಯ ವೃದ್ಧಿಸುತ್ತದೆ. ಪ್ರತಿ ಅಮಾವಾಸ್ಯೆಯಂದು ಪೂರ್ವಜರು ಕಾಗೆಯ ರೂಪದಲ್ಲಿ ಮನೆ ಮುಂದೆ ಬರುತ್ತಾರೆ ಎನ್ನುವ ನಂಬಿಕೆ ಇದೆ. ಆದ್ದರಿಂದ ಈ ಮೌನಿ ಅಮಾವಾಸ್ಯೆಯಂದು ಕಾಗೆಗೆ ಆಹಾರ ಹಾಕಿದರೆ ನಿಮ್ಮ ಪಿತೃದೇವತೆಗಳು ಸಂತುಷ್ಟರಾಗುತ್ತಾರೆ. ಮೃತರಾದ ಹಿರಿಯರಿಗೆ ತಪ್ಪದೆ ತರ್ಪಣ ಬಿಡಬೇಕು. ಮನೆಯ ಯಜಮಾನರು ಬೆಳಿಗ್ಗೆ ತಲೆ ಸ್ನಾನ ಮಾಡಿ ದಕ್ಷಿಣಾಭಿಮುಖವಾಗಿ ಕುಳಿತು ನೀರಿನಲ್ಲಿ ಕಪ್ಪು ಎಳ್ಳನ್ನು ಬೆರೆಸಿ ಪಿತೃದೇವತೆಗಳನ್ನು ಸ್ಮರಿಸುತ್ತಾ ಆ ನೀರನ್ನು ತರ್ಪಣ ಬಿಡಬೇಕು. ಇದರಿಂದ ಪಿತೃದೋಷಗಳೆಲ್ಲವೂ ನಿವಾರಣೆಯಾಗುತ್ತದೆ. ಅಮಾವಾಸ್ಯೆ ತಿಥಿ ಲಕ್ಷ್ಮೀ ದೇವಿಗೆ ಅತ್ಯಂತ ಪ್ರಿಯ. ಈ ಸಮಯದಲ್ಲಿ ತಾಯಿ ಲಕ್ಷ್ಮಿಯ ಶಕ್ತಿ ಜಾಸ್ತಿ ಇರುವುದರಿಂದ ನಾಳೆಯ ದಿನ ತಪ್ಪದೆ ಓಂ ಶ್ರೀ ಮಹಾಲಕ್ಷ್ಮೀ ನಮಃ ಅಥವಾ ಓಂ ಹ್ರೀಂ ಶ್ರೀಂ ಲಕ್ಷ್ಮೀಭ್ಯೋ ನಮಃ ಎಂಬ ಮಂತ್ರವನ್ನು 21 ಬಾರಿ ಜಪಿಸಿ. ನಿಮ್ಮ ಮನೆಯ ಆರ್ಥಿಕ ಸ್ಥಿತಿ ಸುಧಾರಿಸುತ್ತದೆ. ಈ ಅಮಾವಾಸ್ಯೆಯಂದು ನಿಮ್ಮ ದೇವರ ಮನೆಯಲ್ಲಿ ದೀಪವನ್ನು ಬೆಳಗಿಸಿ. ದೀಪಕ್ಕೆ 5 ಬತ್ತಿಗಳನ್ನು ಸೇರಿಸಿ ತುಪ್ಪದಿಂದ ದೀಪವನ್ನು ಹಚ್ಚಿ ದೀಪಕ್ಕೆ ಜಾವದ್ ಪೌಡರ್ ಅನ್ನು ಸೇರಿಸಿ ದೀಪ ಬೆಳಗಿ. ಮನಸ್ಸಿನಲ್ಲಿರುವ ಕೋರಿಕೆಯನ್ನು ಪ್ರಾರ್ಥಿಸಿ ಅಮಾವಾಸ್ಯೆಯ ದಿನ ತುಪ್ಪದ ದೀಪ ಬೆಳಗಿಸಿದರೆ ಲಕ್ಷ್ಮೀ ದೇವಿಯ ಆಶೀರ್ವಾದ ಬೇಗ ಸಿಗುತ್ತದೆ. ಲಕ್ಷ್ಮೀ ದೇವಿಯ ಅನುಗ್ರಹದಿಂದ ನಿಮ್ಮ ಮನೆಯಲ್ಲೆಲ್ಲ ಸಂಪತ್ತು ವೃದ್ಧಿಯಾಗುತ್ತದೆ. ಜೀವನದಲ್ಲಿ ಹಣದ ಕೊರತೆ ಉಂಟಾಗುವುದಿಲ್ಲ. ಪ್ರತಿಯೊಬ್ಬರ ಆಸೆಯೂ ಈಡೇರುತ್ತದೆ. ನಿಮ್ಮ ಕುಟುಂಬಕ್ಕೆ ಒಳ್ಳೆಯದಾಗುತ್ತದೆ. ನಿಮ್ಮ ಪತಿಗೆ ಆರೋಗ್ಯ ವೃದ್ಧಿಯಾಗಿ ಪತಿಯ ಸಂಪತ್ತು ಕೂಡ ವಿಪರೀತವಾಗಿ ಹೆಚ್ಚಾಗುತ್ತದೆ. ಹಿಂದೂ ಪುರಾಣಗಳ ಪ್ರಕಾರ ಅಮಾವಾಸ್ಯೆ ತಿಥಿಯು ಲಕ್ಷ್ಮೀ ದೇವಿಗೆ ಅತ್ಯಂತ ಪ್ರಿಯವಾದುದು. ಬಡತನದಿಂದ ಬಳಲುತ್ತಿರುವವರು ದೇವರ ಮನೆಯಲ್ಲಿ ಲಕ್ಷ್ಮೀ ದೇವಿಯ ಫೋಟೋ ಅಥವಾ ವಿಗ್ರಹದ ಮುಂದೆ 2 ತುಪ್ಪದ ದೀಪಗಳನ್ನು ಹಚ್ಚಿ ನಮಸ್ಕರಿಸಿ. ಇದರಿಂದ ಕಷ್ಟಗಳು ದೂರವಾಗಿ ಅಪಾರ ಕುಬೇರ ಯೋಗ ಪ್ರಾಪ್ತಿಯಾಗುತ್ತದೆ. ಕುಂಬಳಕಾಯಿ ಮಹಾಲಕ್ಷ್ಮಿಯ ಸ್ವರೂಪವಾಗಿರುವುದರಿಂದ ಈ ಅಮಾವಾಸ್ಯೆಯಂದು ಮನೆಯ ಮುಂದೆ ಕುಂಬಳಕಾಯಿಯನ್ನು ಕಟ್ಟಿದರೆ ನಿಮ್ಮ ಮನೆಯ ದಾರಿದ್ರ್ಯಗಳು ದೂರವಾಗಿ ನಿಮ್ಮ ಕುಟುಂಬಕ್ಕೆ ಸಿರಿ ಸಂಪತ್ತುಗಳು ಬರುತ್ತದೆ. ಕುಂಬಳಕಾಯಿಗೆ ಅರಿಶಿನ ಹಚ್ಚಿ ಕುಂಕುಮದ ಬೊಟ್ಟುಗಳನ್ನು ಇಟ್ಟು ಬೆಳಿಗ್ಗೆಯೇ ಮನೆಯ ಮುಂದೆ ಕಟ್ಟಿ. ಕುಂಬಳಕಾಯಿ ಕಟ್ಟಲು ಸಾಧ್ಯವಾಗದವರು ಅಲೋವೆರಾ ಗಿಡ ಅಥವಾ ಪೂಜಿಸಿದ ನಿಂಬೆಹಣ್ಣುಗಳನ್ನು ಕಟ್ಟಿಕೊಳ್ಳಬಹುದು. ನಿಮ್ಮ ಕುಟುಂಬಕ್ಕೆ ಬಹಳ ಒಳ್ಳೆಯದಾಗುತ್ತದೆ. ಇದರ ಜೊತೆಯಲ್ಲಿ ಸಾಧ್ಯವಾದರೆ ಕುಂಬಳಕಾಯಿ ಅಥವಾ ಲಿಂಬೆಹಣ್ಣಿನಿಂದ ಇಡೀ ಮನೆಗೆ ದೃಷ್ಟಿ ತೆಗೆದರೆ ಬಹಳ ಶ್ರೇಷ್ಠ. ಮನೆಯಲ್ಲಿರುವ ಪ್ರತಿಯೊಬ್ಬರು ಕಲ್ಲು ಉಪ್ಪಿನಿಂದ ದೃಷ್ಟಿ ತೆಗೆದುಕೊಳ್ಳುವುದು ತುಂಬಾ ಒಳ್ಳೆಯದು. ಅನೇಕರು ಸಾಕಷ್ಟು ಹಣ ಸಂಪಾದಿಸಬೇಕು, ಆರ್ಥಿಕ ಪರಿಸ್ಥಿತಿ ಸುಧಾರಿಸಬೇಕೆಂದು ಬಯಸಿ ಪೂಜೆ ಪುನಸ್ಕಾರಗಳನ್ನು ಮಾಡುತ್ತಾರೆ. ಅಂತವರು ಈ ಅಮಾವಾಸ್ಯೆಯ ದಿನ ಶುದ್ಧವಾದ ಕೆಂಪು ವಸ್ತ್ರದಲ್ಲಿ ಕಲ್ಲು ಉಪ್ಪನ್ನು ಗಂಟು ಕಟ್ಟಿ ನಿಮ್ಮ ಮನೆಯ ಮುಂದೆ ನೇತು ಹಾಕಿ. ಇದರಿಂದ ನಿಮ್ಮ ಮನೆಯ ಮೇಲೆ ಲಕ್ಷ್ಮಿಯ ಕಟಾಕ್ಷ ನೆಲೆಸಿ ವಿಪರೀತ ಐಶ್ವರ್ಯ ನಿಮ್ಮ ಮನೆಗೆ ಬರುತ್ತದೆ. ಇನ್ನು ನಾಳೆಯ ದಿನ ಬ್ರಾಹ್ಮಣರಿಗೆ ಸ್ವಯಂ ಪಾಕ ಅಂದರೆ ಅಕ್ಕಿ, ಬೇಳೆ, ಬೆಲ್ಲ ದಕ್ಷಿಣೆ ದಾನ ಮಾಡುವುದರಿಂದ ಅಕ್ಷಯ ಐಶ್ವರ್ಯ ಲಭಿಸುತ್ತದೆ. ಬೆಳಿಗ್ಗೆ ಸೂರ್ಯದೇವನಿಗೆ ನಮಸ್ಕರಿಸುವುದರಿಂದ ಜಾತಕದಲ್ಲಿ ಸೂರ್ಯ ಬಲಗೊಂಡು ಯಶಸ್ಸು ಸಿಗುತ್ತದೆ. ಮನೆಯನ್ನು ಉಪ್ಪು ನೀರಿನಿಂದ ಒರೆಸಿ ಸಾಂಬ್ರಾಣಿ ಧೂಪ ಹಾಕುವುದರಿಂದ ದಾರಿದ್ರ್ಯ ದೂರವಾಗುತ್ತದೆ. ನಿಮ್ಮ ಮನಸ್ಸಿನಲ್ಲಿರುವ ಕೋರಿಕೆಗಳು ಈಡೇರಲು ಗೋಮಾತೆಗೆ ತಪ್ಪದೆ ಬಾಳೆಹಣ್ಣು ತಿನ್ನಿಸಿ. ಬೀರುವಿನ ಮೇಲೆ ಗಂಧದಿಂದ ಸ್ವಸ್ತಿಕ್ ಗುರುತು ಹಾಕಿ ಹಣ ಇಡುವ ಜಾಗದಲ್ಲಿ ಕೆಂಪು ಬಟ್ಟೆ ಇಟ್ಟರೆ ಆದಾಯ ಹೆಚ್ಚುತ್ತದೆ. ನಾಳೆ ಸಂಜೆ 6 ಗಂಟೆಯ ನಂತರ ಮನೆಯ ಹೊರಗೆ ಎಳ್ಳಿನ ಎಣ್ಣೆಯ 2 ದೀಪಗಳನ್ನು ಹಚ್ಚಿ ಅವುಗಳಿಗೆ 2 ಏಲಕ್ಕಿ ಹಾಕಿದರೆ ಶ್ರೇಷ್ಠ. ಮಗುವಿಗೆ ಅಥವಾ ಹಿರಿಯರಿಗೆ ದೃಷ್ಟಿದೋಷವಿದ್ದರೆ ಕಪ್ಪು ದಾರವನ್ನು ಕಟ್ಟುವುದು ಒಳ್ಳೆಯದು. ಪುರುಷರು ಬಲಗಾಲಿಗೆ, ಮಹಿಳೆಯರು ಎಡಗಾಲಿಗೆ. ಮಕ್ಕಳಿಗೆ ಸೊಂಟಕ್ಕೆ ಕಪ್ಪು ದಾರ ಕಟ್ಟುವುದರಿಂದ ಆರೋಗ್ಯ ಮತ್ತು ಆಯುಷ್ಯ ವೃದ್ಧಿಸುತ್ತದೆ. ವಿವಾಹದ ಪ್ರಯತ್ನ ಮಾಡುತ್ತಿರುವವರು ಅರಳಿ ಮರಕ್ಕೆ ಪ್ರದಕ್ಷಿಣೆ ಹಾಕಿದರೆ ವಿವಾಹ ಯೋಗ ಕೂಡಿ ಬರುತ್ತದೆ. ನಾಳೆ ತಪ್ಪದೆ ಹೊಸ್ತಿಲು ಪೂಜೆ ಮಾಡಿ. ನಮ್ಮ ಸಂಪ್ರದಾಯದಂತೆ ಅಮಾವಾಸ್ಯೆಯೆಂದು ಹೊಸ್ತಿಲಿಗೆ ಅರಿಶಿನ ಹಚ್ಚಿ ರಂಗೋಲಿ ಹಾಕಿ ಹೂವನ್ನು ಇಟ್ಟು ಪೂಜೆ ಮಾಡಿ ದೀಪ ಬೆಳಗಿ ಪೂಜಿಸಿದರೆ ಲಕ್ಷ್ಮಿಯನ್ನು ಮನೆಗೆ ಆಹ್ವಾನಿಸಿದಂತೆ. ಇದರಿಂದ ಸಂಪತ್ತು ವೃದ್ಧಿಯಾಗುತ್ತದೆ. ಈ ದಿನದಂದು ಬಡವರಿಗೆ ಅಥವಾ ಅಗತ್ಯವಿರುವವರಿಗೆ ಕಪ್ಪು ಎಳ್ಳು ಮತ್ತು ಅನ್ನ ದಾನ ಮಾಡುವುದು ಶ್ರೇಷ್ಠ. ಇದರಿಂದ
ಮಾಡುವುದರಿಂದ ಶನಿದೋಷದ ಪ್ರಭಾವ ಕಡಿಮೆಯಾಗುತ್ತದೆ. ಮೌನಿ ಅಮಾವಾಸ್ಯೆಯ ದಿನ ಕೆಲವು ವಸ್ತುಗಳನ್ನು ಮನೆಗೆ ತಂದರೆ ಸಾಕು, 7 ತಲೆಮಾರಿಗೆ ಆಗುವಷ್ಟು ಸಂಪತ್ತು ಲಭಿಸುತ್ತದೆ. ಧನದ ಹರಿವು ಹೆಚ್ಚುತ್ತದೆ, ಆರ್ಥಿಕ ಸಮಸ್ಯೆಗಳು ದೂರವಾಗುತ್ತವೆ, ಅದೃಷ್ಟವು ಲಭಿಸುತ್ತದೆ. ಲಕ್ಷ್ಮೀ ದೇವಿಯು ನಿಮ್ಮ ಮನೆಯಲ್ಲಿ ಸ್ಥಿರವಾಗಿ ನೆಲೆಸುತ್ತಾಳೆ ಎಂದು ಶಾಸ್ತ್ರಗಳು ಹೇಳುತ್ತವೆ. ಅಂತಹ ಶಕ್ತಿ ಈ ಮೌನಿ ಅಮಾವಾಸ್ಯೆಗೆ ಇದೆ. ಕಲ್ಲುಪ್ಪು. ಮೌನಿ ಅಮಾವಾಸ್ಯೆ ಎಂದು 1 ಪ್ಯಾಕೆಟ್ ಕಲ್ಲುಪ್ಪನ್ನು ಖರೀದಿಸಿ ಮನೆಗೆ ತನ್ನಿ. ಉಪ್ಪು ಲಕ್ಷ್ಮಿಗೆ ಅತ್ಯಂತ ಪ್ರಿಯವಾದುದು. ಇದರಿಂದ ಆರ್ಥಿಕ ಸಂಕಷ್ಟಗಳು ದೂರವಾಗಿ ಧನಲಾಭವಾಗುತ್ತದೆ. ಲವಂಗ. ಈ ದಿನ 1 ಸಣ್ಣ ಪ್ಯಾಕೆಟ್ ಲವಂಗವನ್ನು ತರಬೇಕು. ದೇವರ ಮನೆಯಲ್ಲಿ ದೀಪಾರಾಧನೆ ಮಾಡುವಾಗ ಆ ದೀಪದಲ್ಲಿ 2 ಲವಂಗ ಹಾಕಿ, ಹಾಗೆಯೇ 1 ಲವಂಗವನ್ನು ಬಾಯಿಗೆ ಹಾಕಿಕೊಂಡು ತಿನ್ನುವುದರಿಂದ ಜಾತಕದ ದೋಷಗಳು ಮತ್ತು ಆರೋಗ್ಯ ಸಮಸ್ಯೆಗಳು ನಿವಾರಣೆಯಾಗುತ್ತದೆ. ಲಕ್ಷ್ಮೀ ಕವಡೆಗಳು. ಅಮ್ಮನವರಿಗೆ ಇಷ್ಟವಾದ 5 ಹಳದಿ ಕವಡೆಗಳನ್ನು ತಂದು ದೇವರ ಮನೆಯಲ್ಲಿಟ್ಟು ಪೂಜಿಸಿ. ನಂತರ ಕೆಂಪು ವಸ್ತ್ರದಲ್ಲಿ ಕಟ್ಟಿ ಬೀರುವಿನಲ್ಲಿಟ್ಟರೆ ಐಶ್ವರ್ಯ ಲಭಿಸುತ್ತದೆ. ಬಿಳಿ ಅಥವಾ ಹಳದಿ ಸಾಸಿವೆ. ಸಾಸಿವೆಯು ನಕಾರಾತ್ಮಕ ಶಕ್ತಿಯನ್ನು ದೂರ ಮಾಡಿ ಶುಭವನ್ನು ಆಕರ್ಷಿಸುತ್ತದೆ. ಸಾಸಿವೆಗೆ ಕರ್ಪೂರ, ಜೀರಿಗೆ ಮತ್ತು ಬೇವಿನ ಎಲೆಗಳೊಂದಿಗೆ ಬೆರೆಸಿ ಮನೆಯ ಮಧ್ಯಭಾಗದಲ್ಲಿ ಸುಡುವುದರಿಂದ ದಾರಿದ್ರ್ಯ ದೂರವಾಗುತ್ತದೆ. ಮೇಲೆ ಹೇಳಿದ 4 ವಸ್ತುಗಳಲ್ಲಿ ಯಾವುದಾದರೂ 2 ವಸ್ತು ಖರೀದಿಸಿದರೆ ಅದ್ಭುತ ಫಲಗಳು ಲಭಿಸುತ್ತದೆ. ಲಕ್ಷ್ಮೀ ದೇವಿಗೆ ಇಷ್ಟವಾದ ಈ ಅಮಾವಾಸ್ಯೆಯಂದು ಮನೆಯ ಮುಖ್ಯದ್ವಾರದ ಬಾಗಿಲಿಗೆ ಮತ್ತು ಮನೆಯ ಬೀರುವಿನ ಬಾಗಿಲುಗಳನ್ನು ಶುಭ್ರವಾಗಿ ಒರೆಸಿ ಅರಿಶಿಣದ ಲೇಪನದಿಂದ ಸ್ವಸ್ತಿಕ್ ಚಿಹ್ನೆಯನ್ನು ಬರೆಯಿರಿ. ಇದರಿಂದ ನಿಮ್ಮ ಮನೆಯಲ್ಲಿ ಲಕ್ಷ್ಮೀ ದೇವಿ ನೆಲೆಸುತ್ತಾಳೆ. ವಿಪರೀತ ಹಣದ ಹರಿವು ನಿಮ್ಮ ಮನೆಗೆ ಬರುತ್ತದೆ. ವಿಡಿಯೋ ಇಷ್ಟ ಆಗಿದ್ದಲ್ಲಿ ಮರೆಯದೆ ಲೈಕ್ ಕೊಟ್ಟು ನಿಮ್ಮವರಿಗೆ ಶೇರ್ ಮಾಡಿ. ಇದೇ ರೀತಿಯ ಮನಮುಟ್ಟುವ ಉಪಯುಕ್ತ ಮಾಹಿತಿಗಳಿಗಾಗಿ ಮತ್ತೆ ಭೇಟಿಯಾಗೋಣ.